ಇನ್ನು ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನಿನ್ನೆ ಒಂದೇ ದಿನ 40 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿರುವಂತಹ ಘಟನೆ ನಡೆದಿದೆ. ದಿನೇ ದಿನೇ ಕೊರೋನಾ ಮಹಾಮಾರಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ನಿನ್ನೆ ಒಂದೇ ದಿನ 40 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿರೋದರ ಕುರಿತು ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಇನ್ನು ಈ ಮೂಲಕ 100ರ ಗಡಿ ದಾಟಿದ ಕೊರೋನಾ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಅಂದ್ರೆ ಈಗ ಒಟ್ಟು ರಾಜ್ಯದಲ್ಲಿ 126 ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ದಾಖಲಾಗಿರುವಂಥದ್ದು. ಅದರಲ್ಲೂ ಕಳೆದ 24 ಗಂಟೆಯಲ್ಲಿ 40 ಹೊಸ ಕೊರೋನಾ ಪ್ರಕರಣಗಳು ದೃಢಪಟ್ಟಿದ್ರೆ ಕಳೆದ 24 ಗಂಟೆಯಲ್ಲಿ 14 ಮಂದಿ ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಹಾಗೆ ಕಳೆದ 24 ಗಂಟೆಯಲ್ಲಿ 395 ಮಂದಿಗೆ ಕೊರೋನಾ ಪರೀಕ್ಷೆಯನ್ನ ಮಾಡಲಾಗಿದೆ. ಈ ಮುಖಾಂತರ ಸದ್ಯ ಈಗ ಕೊರೋನಾ ಪಾಸಿಟಿವ್ ರೇಟ್ 10%ಗೆ ಏರಿಕೆಯಾಗಿದೆ. ಮೊನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಅಂದ್ರೆ ನಿನ್ನೆ ಮತ್ತೆ ಏರಿಕೆ ಆಗಿರುವಂತದ್ದು ಕೋವಿಡ್ ಪಾಸಿಟಿವ್ ರೇಟ್. ಯಾಕಂದ್ರೆ ಮೊನ್ನೆ ಕೋವಿಡ್ ಪಾಸಿಟಿವ್ ರೇಟ್ 9% ಇತ್ತು, ಈಗ ನಿನ್ನೆಗೆ 10.12% ಏರಿಕೆ ಆಗಿರುವಂತದ್ದು. ಇನ್ನು 126 ಮಂದಿ ಸೋಂಕಿತರ ಪೈಕಿ 38 ಮಂದಿ ಹೋಮ್ ಐಸೋಲೇಷನ್ ನಲ್ಲಿದ್ದಾರೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂತದ್ದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಮಹಾಮಾರಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಅದರಲ್ಲೂ ನಿನ್ನೆ ಒಂದೇ ದಿನ 40 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಆಗಿರುವಂತದ್ದು ಅದರಲ್ಲಿ 14 ಮಂದಿ ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಅಂದ್ರೆ ಒಟ್ಟು 395 ಮಂದಿಗೆ ಕೊರೋನಾ ಪರೀಕ್ಷೆ ಮಾಡಲಾಗಿತ್ತು. ಸೊ ಕೊರೋನಾ ಪಾಸಿಟಿವ್ ರೇಟ್ 10.12% ಅಷ್ಟು ಇರುವಂತದ್ದು. ನಿನ್ನೆ ಅಂದ್ರೆ ಮೊನ್ನೆಗೆ ಹೋಲಿಕೆ ಮಾಡಿದ್ರೆ ಮತ್ತೆ ಕೊರೋನಾ ಏರಿಕೆ ಆಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಮೊನ್ನೆದು 9% ಇತ್ತು, ಸದ್ಯ ಈಗ 10% ಆಗಿರುವಂತದ್ದು. ಸದ್ಯ 126 ಮಂದಿ ಸೋಂಕಿತರ ಪೈಕಿ 38 ಮಂದಿ ಈಗಾಗಲೇ ಹೋಮ್ ಐಸೋಲೇಷನ್ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಕೊರೋನಾದ ಬಗ್ಗೆ ಬಹಳಷ್ಟು ಅಂದ್ರೆ ಯಾರು ಹೆದರುವ ಅವಶ್ಯಕತೆ ಇಲ್ಲ, ಅದಕ್ಕೆ ಬೇಕಾದಂತಹ ಮೆಡಿಸಿನ್ ಕೂಡ ಇರುವಂತದ್ದು. ಪ್ರಮುಖವಾಗಿ ಇವತ್ತಿಂದ ಶಾಲೆ ಕೂಡ ಓಪನ್ ಆಗಿರುವಂತದ್ದು. ನಿನ್ನೆ ಪ್ರೈವೇಟ್ ಸ್ಕೂಲ್ಗಳು ಓಪನ್ ಆಗಿತ್ತು. ಸೊ IAS ಸ್ಕೂಲ್ನ ಆಡಳಿತ ಮಂಡಳಿ ಮಕ್ಕಳಿಗೆ ಮಾಸ್ಕ್ ಹಾಕುವಂತೆ, ಹಾಗೇನೆ ಯಾರಾದ್ರೂ ಶೀತ ಜ್ವರ ಈ ರೀತಿಯಾದಂತಹ ಲಕ್ಷಣ ಇದ್ದಾಗ ಬರಬೇಡಿ ಅನ್ನೋ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಸೊ ಇವತ್ತು ಸರ್ಕಾರಿ ಶಾಲೆಗಳು ಕೂಡ ಓಪನ್ ಆಗಿರುವಂತದ್ದು. ವಿಶೇಷವಾಗಿ ಈಗಾಗಲೇ ಸರ್ಕಾರದಿಂದ ಸುತ್ತೋಲೆ ಇಲ್ಲದಿದ್ದರೂ ಕೂಡ ಶಿಕ್ಷಣ ಇಲಾಖೆ IAS ಸ್ಕೂಲ್ಗೆ ಕೆಲವೊಂದು ಸುತ್ತೋಲೆಯನ್ನ ಕೂಡ ಹೊರಡಿಸಿರುವಂತದ್ದು. ಅಂದ್ರೆ ಶಾಲಾ ಆವರಣದಲ್ಲಿ ಕೊಠಡಿ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಮೇಲ್ಛಾವಣಿ ಈ ರೀತಿಯಾದಂತಹ ಯಾವುದಾದರೂ ಅಂದ್ರೆ ಮಳೆ ಬಂದ ಸಂದರ್ಭದಲ್ಲಿ ನೀರು ಸೋರುತ್ತೆ, ಈ ಸಂದರ್ಭದಲ್ಲಿ ನೀರು ನಿಂತ್ರೆ ಅದನ್ನ ಕ್ಲೀನ್ ಮಾಡುವ ಕೆಲಸ ಆಗಿರ್ಬೋದು. ಪ್ರಮುಖವಾಗಿ ಬಿಸಿಯೂಟಕ್ಕೆ ಅಲ್ಲಿರುವಂತಹ ಸಿಬ್ಬಂದಿ ಹಾಗೇನೆ ಸಹಾಯಕಿಯರ ಆರೋಗ್ಯ ತಪಾಸಣೆ ನಡೆಸಿದ ಬಳಿಕ ಅವರಿಗೆ ಊಟ ಅಂದ್ರೆ ಅಡುಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಅಷ್ಟು ಮಾತ್ರವಲ್ಲದೆ ಮಕ್ಕಳಿಗೆ ಏನಾದ್ರೂ ರೋಗದ ಲಕ್ಷಣ ಕಂಡು ಬಂದ್ರೆ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಈಗಾಗಲೇ ಸೂಚಿಸಲಾಗಿದೆ. ಯಾಕಂದ್ರೆ ಕೊರೋನಾ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಬೇಕಾದಂತಹ ಈಗಾಗಲೇ ಆರೋಗ್ಯ ಇಲಾಖೆ ಈಗಾಗಲೇ ಅದಕ್ಕೆ ಔಷಧಿಗಳನ್ನ ಕೂಡ ಆಯಾಯ ಸರ್ಕಾರಿ ಆಸ್ಪತ್ರೆ ಹಾಗೇನೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಯಾರು ಕೂಡ ಭಯ ಪಡದೆ ಸೂಕ್ತ ಚಿಕಿತ್ಸೆಯನ್ನ ಪಡೆಯೋದು ಪ್ರಾಮುಖ್ಯತೆ ಇರುವಂತದ್ದು. ಮಧು, ಇನ್ನು ಭವ್ಯ, ಇವತ್ತಿನಿಂದ ಶಾಲೆಗಳು ಕೂಡ ಆರಂಭ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಶಾಲಾ ಆಡಳಿತ ಮಂಡಳಿ ಇರಬಹುದು, ಹಾಗೆ ಆರೋಗ್ಯ ಇಲಾಖೆ ಇರಬಹುದು, ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದೆ ಅಂತ? ಖಂಡಿತ. ಯಾಕಂದ್ರೆ ನಿನ್ನೆ ಪ್ರೈವೇಟ್ ಸ್ಕೂಲ್ ಓಪನ್ ಆಗಿರುವಂತದ್ದು, ಇವತ್ತು ಸರ್ಕಾರಿ ಸ್ಕೂಲ್ಗಳು ಕೂಡ ಓಪನ್ ಆಗಿದೆ. ಸೊ ಪ್ರಮುಖವಾಗಿ ರಾಜ್ಯ ಸರ್ಕಾರದಿಂದ ಹಾಗೇನೆ ಆಹಾರ ಇಲಾಖೆಯಿಂದ ಆರೋಗ್ಯ ಇಲಾಖೆಯಿಂದ ಯಾವುದೇ ರೀತಿಯಾದಂತಹ ಸುತ್ತೋಲೆ ಇಲ್ಲ. ಅಂದ್ರೆ ಮಕ್ಕಳು ಮಾಸ್ಕ್ ಅನ್ನು ಹಾಕೊಂಡು ಬರ್ಬೇಕು ಅಥವಾ ಅಂತರ ಕಾಯ್ಕೊಂಡು ಕುತ್ಕೋಬೇಕು ಈ ರೀತಿಯಾದಂತಹ ಸುತ್ತೋಲೆಯನ್ನ ಹೊರಡಿಸಿಲ್ಲ. ಸೊ ಹೀಗಾಗಿ ಸ್ಕೂಲ್ನ ಆಡಳಿತ ಮಂಡಳಿ ಏನಿದ್ದಾರೆ ಅವರವರೇ ತಮ್ಮ ಮಕ್ಕಳಿಗೆ ಮಾಸ್ಕ್ ಹಾಕಿಕೊಂಡು ಬರುವಂತೆ, ಅಂದ್ರೆ ಶಾಲೆ ಗೇಟ್ ಬಳಿ ಮಾಸ್ಕ್ ಜೊತೆಗೆ ಸ್ಯಾನಿಟೈಸ್ ಅಳವಡಿಕೆ ಆಗಿರ್ಬೋದು, ಶಾಲೆಗೆ ಬರುವ ಮಕ್ಕಳು ಅಂದ್ರೆ ಸ್ಯಾನಿಟೈಸ್ ನಲ್ಲಿ ಕೈ ತೊಳೆದು ಎಂಟ್ರಿ ಕೊಡೋದಕ್ಕೆ ಅವಕಾಶ, ಈ ರೀತಿಯಾಗಿ ಸ್ಕೂಲ್ ನಲ್ಲಿರುವಂತಹ ಪ್ರಾಂಶುಪಾಲರಾಗಿರ್ಬೋದು, ಅಲ್ಲಿನ ಶಿಕ್ಷಕಿಯರು ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಮುಂಜಾಗೃತವಾಗಿ ಮಕ್ಕಳಿಗೆ ಮಾಸ್ಕ್ ಅನ್ನ ಕೂಡ ಬಳಕೆ ಮಾಡ್ತಾ ಇರುವಂತದ್ದು. ಕೆಲ ಮಕ್ಕಳು ಈಗಾಗಲೇ ಸ್ವತಃ ಪೇರೆಂಟ್ಸ್ ಅಂದ್ರೆ ಮಾಸ್ಕ್ ಅನ್ನ ಹಾಕಿ ಕಳಿಸ್ತಾ ಇದ್ದಾರೆ. ಆದ್ರೂ ಕೂಡ ಶಿಕ್ಷಣ ಇಲಾಖೆಯಿಂದ ಕೊರೋನಾ ಮಾರ್ಗಸೂಚಿ ಪ್ರಕಟ ಇಲ್ಲ ಆದ್ರೂ ಕೂಡ ಖಾಸಗಿ ಸ್ಕೂಲ್ ಆಗಿರ್ಬೋದು, ಸರ್ಕಾರಿ ಸ್ಕೂಲ್ ಆಗಿರ್ಬೋದು, ಮುನ್ನೆಚ್ಚರಿಕಾ ಕ್ರಮವಾಗಿ ಮಕ್ಕಳನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡ್ಬೇಕು ಅದಕ್ಕೆ ಬೇಕಾದಂತಹ
ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿರೋದು. ಪ್ರಮುಖವಾಗಿ ಸರ್ಕಾರಿ ಸ್ಕೂಲ್ಗಳಲ್ಲಿ ಕೊಂಚ ಬೇಜವಾಬ್ದಾರಿತನ ಈಗಾಗಲೇ ಎದ್ದೇಳ್ತಾ ಇದೆ ಜಿಲ್ಲೆಗಳಲ್ಲಿ. ಯಾಕಂದ್ರೆ ಮಳೆ ಬಂದಾಗ ನೀರು ಅಲ್ಲಲ್ಲಿ ನಿಂತಿರುವಂತಹ ಘಟನೆ ಕೂಡ ನಡೆದಿದೆ. ಸೊ ಇದನ್ನ ಕ್ಲೀನ್ ಮಾಡದೆ ಮಕ್ಕಳಿಗೆ ಬೇಕಾದಂತಹ ಸೂಕ್ತ ವ್ಯವಸ್ಥೆಯನ್ನ ಸರಿಯಾದ ರೀತಿ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಸರ್ಕಾರಿ ಅಧಿಕಾರಿಗಳು ತಕ್ಷಣ ಕ್ರಮವನ್ನ ಕೂಡ ಕೈಗೊಳ್ಬೇಕಾಗುತ್ತೆ. ಯಾಕಂದ್ರೆ ಖಾಸಗಿ ಸ್ಕೂಲ್ಗಳಲ್ಲಿ ಈಗಾಗಲೇ ಅದಕ್ಕೆ ಬೇಕಾದಂತಹ ನೀಟ್ನೆಸ್ ಆಗಿರ್ಬೋದು, ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸೊ ಸರ್ಕಾರಿ ಸ್ಕೂಲಲ್ಲಿ ಕೂಡ ಇದೇ ರೀತಿ ವ್ಯವಸ್ಥೆ ಮಾಡಿದೆ. ಅಂದ್ರೆ ಬಡವರ ಮಕ್ಕಳು ಹೋಗುವಂತಹ ಸ್ಕೂಲ್ ಆಗಿರ್ಬೋದು, ಮಧ್ಯಮ ವರ್ಗದ ಜನರು ಕೂಡ ಹೋಗುವಂತಹ ಸ್ಕೂಲಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆ ಇದ್ದಾಗ ಮಕ್ಕಳಲ್ಲಿ ಆರೋಗ್ಯ ಏರುಪೇರಾದಾಗ ಅಲ್ಲಿರುವಂತಹ ಶಿಕ್ಷಕರೇ ನೋಡ್ಕೋಬೇಕಾಗುತ್ತೆ. ಪ್ರಮುಖವಾಗಿ ಶಿಕ್ಷಣ ಇಲಾಖೆ ಕೂಡ ನೋಡ್ಕೋಬೇಕಾಗುತ್ತೆ. ಮಧು. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.